ಇದು ಚಕ್ಸು. ಭಾವಶ್ರೀ, ಇಡೀ ಕರ್ನಾಟಕಕ್ಕೆ ಒಬ್ರೇ ವಿಶ್ವೇಶ್ವರಯ್ಯ, ಒಬ್ರೇ ಕುವೆಂಪು, ಒಬ್ರೇ ರಾಜ್ಕುಮಾರ್, ಒಬ್ರೇ ಪಾಳೆಗಾರ ಅಂತಂದ್ರೆ ಅದು ನಾನೇ. ಮಗನೇ ಸಾಯ್ಸಾಕ್ಬಿಡ್ತೀನಿ. ಇಡೀ ಕರೆಕ್ಟ್ ಆಗಿ ಈ ಕಡೆ. ಸ್ವಾಮಿ, ಕಿತ್ತೋದ್ ಬಿಲ್ಡಪ್ ಬಿಡ್ರಿ, ಚೆಕ್ಸ್ ಅಲ್ಲ ಅದು ಚೆಕ್. ಅಪ್ಪಾಜಿ, ಮಂಡಿ ಪೇಮೆಂಟ್ ಎಲ್ಲ ಆಗಿದೆ. 10,000 ರೂಪಾಯಿ ನಾನು ತಗೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಎಷ್ಟು ಸರ್ತಿ ನೀನು ಹೇಳೋದು? ನಿಮ್ಗೆ ಹೇಳಿದ್ರೆ ಯಾವ್ದನ್ನ ಕೆಲಸ ಮಾಡಿದೀನಿ ನಾನು. ಮನೆ ಕೆಲಸದವನೇ 10,000 ಕೇಳ್ಬೇಕಾದ್ರೆ ಇನ್ನು ನಾವು ಪಾಳೆಗಾರರು ಎಷ್ಟು ಕೇಳಬಹುದು? ನನ್ನ ಕೆಲಸ ಇದೆ, ನೋಡ್ಕೊಳ್ಳೋ. ಭಾವಶ್ರೀ, ನಮ್ಮ ಜೇಬ್ ಖರ್ಚಿಗೆ 1,00,000 ರೂಪಾಯಿ ಕೊಡಿ. 1 ಲಕ್ಷ? ಏಯ್, ನಮಗ್ ಬೇಕಾಗುತ್ತೆ. ನಮ್ಮ ಅಭಿಮಾನಿಗಳು ಬರ್ತಾರೆ, ಅವ್ರಿಗೆ ದಾನ ಧರ್ಮ ಮಾಡಬೇಕು, ಭಿಕ್ಷೆ ಗೀಕ್ಷೆ ಕೊಡ್ಬೇಕು. ನಿಮ್ಮನ್ನ ನೋಡಕ್ ಯಾರು ಬರಬಾರ್ದು, ಬಂದ್ರೆ ನಿಮ್ಗೆ ನಮಸ್ಕಾರ ಹೊಡಿಬಾರ್ದು ಅಂತ ಕಂಟಿ ಆಗ್ಲೇ ರೂಲ್ಸ್ ಮಾಡಾಯ್ತಲ್ಲ. ಸರಿ, 10,000 ಕೊಡಿ. 10,000 ಯಾಕೆ? ಏಯ್, ಈ ಮೀಸೆ ಮೇಂಟೈನ್ ಮಾಡ್ಬೇಕಾ? ಇದಕ್ಕೆ ಸಂಪಿಗೆ ಎಣ್ಣೆನೆ ಯೂಸ್ ಮಾಡೋದು ನಾವು. ಅದಕ್ಕೋಸ್ಕರ 2 ಬಾಟ್ಲು ಸೀಮೆ ಎಣ್ಣೆ ತಂದಿಟ್ಟಿದ್ದಾನೆ ಕಂಟಿ. ಅದನ್ನ ಮೀಸೆಗಾದ್ರೂ ಬಳಕೊಳ್ಳಿ, ಎಲ್ಲಿಗಾದ್ರೂ ಬಳಕೊಳ್ಳಿ. ಸರಿ, 1,000 ರೂಪಾಯಿ ಕೊಡಿ. 1,000 ಯಾಕೆ? ನಾವು ಹೈ ಲೆವೆಲ್ ಚುಟ್ಟಾನೆ ಯೂಸ್ ಮಾಡೋದು ಕಣಯ್ಯ. ಚುಟ್ಟ ಬೇರೆ ಕೇಳು. ನಿಮಗೋಸ್ಕರ ನಿಮ್ ಬ್ರ್ಯಾಂಡ್ ತಂದಿಟ್ಟಿದ್ದಾನೆ ಕಂಟಿ ಆಗ್ಲೇ ಅಲ್ಲಿ, ಅದನ್ನು ಉಪಯೋಗಿಸಿ. ನೋಡ್ಕೊತೀನಿ ನಾನು. ಸರಿ, 100 ರೂಪಾಯಿ ಕೊಡಿ. 100 ರೂಪಾಯಿ ಯಾಕೆ? ಲೇ, ಸುಮ್ಮನೆ ಇರೋ, ಯಾಕೆ ಅವ್ರ ತಲೆ ತಿಂತೀಯ? 100 ರೂಪಾಯಿ ಬೇಕಾಗುತ್ತೆ ಪಾಪ. ಏನ್ ಪಾಳೆಗಾರರು ಲಕ್ಷಕ್ಕೆ ಇರೋರು 100 ರೂಪಾಯಿ ಕಳೆದ ಬಿಡ್ರಲ್ಲ. ಏಯ್, ಈ ಪಾಳೆಗಾರಿಗೆ 100 ರೂಪಾಯಿ ಅಂದ್ರೆ 1,00,000 ರೂಪಾಯಿ ಇದ್ದಂಗೆ ಕಣಯ್ಯ. ಇದೇನಪ್ಪ ನನ್ನ ಕಣ್ಣು ಹೊಡಿತಾವಳಲ್ಲ. ಏಳು 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 ಏಳು. ನಾನಂದ್ರೆ ಹುಡುಗಿರ್ಗೆ ಪ್ರಾಣ. ಏನ್ ಚಿನ್ನ, ಏನೋ ಲೆಕ್ಕ ಆಗ್ತಿದ್ಯಾ? ಏನಾದ್ರೂ ಹೆಲ್ಪ್ ಮಾಡ್ಲಾ? ಏನಮ್ಮ, ಲೆಕ್ಕ ಹಾಕೋದ್ ಕಷ್ಟ ಆಗ್ತಿದ್ಯಾ? ಸಹಾಯ ಮಾಡ್ಲಾ? ಎಣಸದೊಳಗೆ ನಾವು ಬರ್ದಿದ್ರೆ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಅನ್ಕೊಂಡ್ಯಾ? ಕರೆಕ್ಟ್ ಟೈಮಿಗೆ ಬಂದಿದೀವಿ. ಹೆಂಗೆ? 19. ಅಯ್ಯೋ ಪೂಜಾರಿ, ನಿನ್ಗೇನ್ ಬಂತ ದೊಡ್ಡವಾಗ ಇಲ್ಲಿ ಬಂದ್ ಬಿದ್ದಿದ್ಯಾ? ಉಯಿರಿ ಮೊಕ್ಕೆ. ಲೇ ಬಾಂಡ್ಲಿ, 2 ಹೆಂಡ್ತಿನ ಕಟ್ಕೊಂಡ್ರು ಚಪ್ಲ ಹೋಗ್ಲಿಲ್ಲ ನಿನಗೆ. ನೀನ್ ಹೋಗ್ತಿ ಬೆಂಕಿ ಹಾಕ ಉಗಿಬೇಕಾಗಿರೋದು ನಿಂಗೆ. ಅಪ್ಪ ಕಂಟಿ ಮೇಲೆ ತಾನೆ ಕಂಟಿ, ಅವ್ರನ್ನ ಮೇಲಕ್ಕೆ ಎತ್ಬೇಡ. ಇನ್ನ 2 ತಳ್ಳಿದ್ರೆ ನೀರೇ ಮೇಲಕ್ಕೆ ಬಂದ್ಬಿಡತ್ತೆ. ಇನ್ನಮ್ಮ ಬಂದ್ಬಿಡತ್ತೆ. ಮತ್ತೆ ನೀನೇ ತಾನೇ ಹೇಳಿದ್ದು ಕತೆನಾ? ಲೋಟದ ತಳದಲ್ಲಿ ನೀರಿದ್ದಾಗ ಕಾಗೆ ಅದಕ್ಕೆ ಕಲ್ಲು ಹಾಕಿ ಹಾಕಿ ನೀರು ಮೇಲ್ ಬರೋ ಹಂಗ್ ಮಾಡುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಅದಕ್ಕೆ ನಾನು ಇವ್ರನ್ನ ತಳ್ಳಿ ತಳ್ಳಿ ಬಾವಿ ನೀರ್ ಮೇಲ್ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಏನಯ್ಯ ಕಂಟಿ, ನಿನ್ ಉದ್ದೇಶ ಕರೆಕ್ಟ್ ಆಗಿ ಹೇಳ್ಬಿಡು. ಅವ್ಳು ನಮ್ ಜೊತೆ ಸರಸ ಆಡ್ತಾ ನಿಂತಿದ್ರೆ ನಿನ್ ಗೊಂಬೆ ಆಟ ನೋಡ್ತಾ ನಿಂತಿದ್ಯಾ? ನಿನ್ಗೆ ಅವಳು ಕಂಡ್ರೆ ಅಷ್ಟೊಂದು ಇಷ್ಟ ಆದ್ರೆ ತಲೆ ಮೇಲೆ ಹೊತ್ಕೊಂತಿರ್ಗೋ. ಅದನ್ನ ಬಿಟ್ಟು ತಲೆ ಕೆಟ್ಟೋಳ ರೋಡಲ್ಲಿ ಬಿಟ್ಟು ಆಟ ಆಡ್ತಾ ಇದ್ಯಾ? ಇವ್ರ ಜೊತೆ ಏನ್ರಿ ಮಾತು? ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರೇ ಹೇಳ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆ ಸೇರಿಸ್ತಾರೆ. ಒಳ್ಳೆ ಮಾತು ಹೇಳಿದ್ರಿ ಪೂಜಾರ. ಯಾರತ್ರ ಫೋನ್ ಇದ್ರೆ ಕೊಡ್ರಿ. ಸರ್, ತಪ್ಪು ನಂದೇ ಸರ್. ಇನ್ಮೇಲೆ ಯಾವತ್ತೂ ಈ ರೀತಿ ಆಗದೆ ನೋಡ್ಕೋತೀನಿ. ನಿಮ್ಗೆ ಕೋಪ ಅಂತಿದ್ರೆ ದಯವಿಟ್ಟು ನನಗೆ ಶಿಕ್ಷೆ ಕೊಡಿ ಸರ್. ನಿಮ್ಗೆ ಕರುಣೆ ಅಂತಿದ್ರೆ ಅದನ್ನ ದಯವಿಟ್ಟು ಹೆಣ್ಮಗು ಮೇಲೆ ತೋರಿಸಿ ಸರ್. ಸರ್, ನಿಮ್ಮ ಮನೆಯಲ್ಲಿರೋ ಅಕ್ಕ ತಂಗಿ ತರ ತಿಳ್ಕೊಳ್ಳಿ ಸರ್. ನಿಮ್ಮ ಹೊಟ್ಟೆಲಿಟ್ಟರು ಹೆಣ್ಮಗು ತರ ತಿಳ್ಕೊಳ್ಳಿ ಸರ್. ದಯವಿಟ್ಟು ಕ್ಷಮಿಸಿ ಸರ್. ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್. ಸರ್, ಗಂಡ್ಸಾಗ ಒಳ್ಳೆ ಭಿಕ್ಷಕರ ತರ ಕಣ್ಣೀರ್ ಹಾಕೊಂಡು ಕೇಳ್ಕೊತಾವನೆ. ಬಂದ್ರ ಹೋಗೋಣ, ಹಾಳಾಗೋಗ್ಲಿ. ಇದೇ ಆಗೋಯ್ತು. ಅಯ್ಯೋ, ಎಂತ ಕೆಲಸ ಆಗೋಯ್ತು. ನನ್ನಿಂದ ನೀವು ಮಾತು ಕೇಳಂಗ ಆಗೋಯ್ತಲ್ಲಪ್ಪ. ಅಲ್ರಿ, ತಿಂಗಳ ಸರಿಯಾಗಿ ಸಂಬಳ ತಗೋತೀರಿ. ಇಂದ್ರಮ್ಮನ ಒಬ್ಬಳನ್ನೇ ಬಿಟ್ಬಿಟ್ಟು ಯಾಕ್ರಿ ಹೋಗಿದ್ರಿ? ಇಲ್ಲ, ಇಂದ್ರಮ್ಮಂಗ ಔಷಧಿ ತರೋಣ ಅಂತಾನೆ ಡಾಕ್ಟರ್ ಹತ್ರ ಹೋಗಿದ್ದು. ನನ್ ಮಗಳು ತರಕಾರಿ ತರಕ್ ಹೋಗಿದ್ಲು. ಬರೋ ಅಷ್ಟ್ರಲ್ಲಿ ಇನ್ನಾಯ್ತು ಬಿಟ್ಬಿಡಿ.
ಇನ್ಮೇಲೆ ಯಾವತ್ತೂ ಇವಳೊಬ್ಬಳನ್ನ ಬಿಟ್ಟು ಹೋಗ್ಬೇಡಿ. ಆಯ್ತು. ತಗೊಳ್ಳಿ, ಹಾ. ಮನೆ ಬಾಡಿಗೆ, ಡಾಕ್ಟರ್ ಫೀಸು ಎಲ್ಲ ಕ್ಲಿಯರ್ ಮಾಡಿಬಿಡಿ. ಹ್ಮ್. ಆದರೆ ಒಂದು, ನಿಮಗೆ ವಹಿಸಿರೋದು ಬರೀ ಹುಡುಗಿ ನೋಡ್ಕೊಳ್ಳೋ ಕೆಲಸ ಅಲ್ಲ, ನನ್ನ ಜೀವನ ಉಳಿಸೋ ಜವಾಬ್ದಾರಿನ. ಅಪ್ಪಾಜಿ ಹೊಡಿರಿ ಹೊಡಿರಿ, ಬಾರಿಸಿ. ಬನ್ನಿ 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 ಅಪ್ಪಾಜಿ ಬನ್ನಿ, ಸೂಪರ್ ಆಗಿ ಹೊಡೆದಿದ್ದೀರಾ ಬನ್ನಿ. ಎಲ್ಲ ಕಳ್ಳು ಬಡ್ಡಿ ಮಗನೇ. ಅಬ್ಬಾ ಅಬ್ಬಾ ಏನ್ ಹೊಡೆದ್ರಿ ಅಪ್ಪಾಜಿ, ತುಂಬಾ ಚೆನ್ನಾಗಿ ಹೊಡೆದ್ರಿ, ಖುಷಿ ಆಯ್ತು. ಏನ್ ಕಾಲೋ ಕೈಯೋ? ಏನ ಕೈ ಕಾಲ? ಅಲ್ಲ, ಕಾಲಲ್ಲಿ ತೊಳೆದಿಯೋ ಕೈಯಲ್ಲಿ ತೊಳೆದಿಯೋ? ಹಂಗಂದ್ರೆ ಏನರ್ಥ? ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಅದೇ ನೋಡಿ, ನೀವು ಏನೋ ಆಟ ನೋಡೋಣ ಅಂತ ಬಂದ್ರೆ ಆಪಾದ ನನ್ ಮೇಲೆ ಆಗ್ತಾ ಇದೀರಾ. ನೀವೇ ಆಡ್ಕೋಗಿ. ಲೇಲೆ ಕಂಟಿ, ಹಾ, ಅಲ್ವೋ ಅಷ್ಟಕ್ಕೆ ಯಾಕೆ ಮುನ್ಸ್ಕೋತೀಯ? ಇನ್ಮೇಲೆ ನಾವ್ ಹಿಂಗೇನೆ, ಹೆಂಗ್ ಬೇಕೋ ನೀವೇ ಆಡ್ಕೊಳ್ಳಿ. ಸರಿ ಹೋಗು, ನಾನು ಒಬ್ಬನೇ ಆಡ್ಕೋತೀನಿ. ಏಯ್ ಹೋಗ ಆ ಕಡೆ. ಯಾಕಪ್ಪ? ಯಾಕ ನಿನ್ ಮಕ್ಕಳಿಗೆ ಗಾಲ್ಫ್ ಅಂತ ಕೇಳು. ಓಹೋ, ವೈಟ್ ಅಂಡ್ ವೈಟು, ಕಿತ್ತೋಗಿರೋ ಟೊಪ್ಪಿ, ಅರ್ಧೋಗಿರೋ ಸ್ವೆಟ್ರು, ಮುದಿ ಮಕ್ಕ, ವೈಟ್ ಮೀಸೆ. ಹೋಗ ಆ ಕಡೆ. ಲೇ ಲೇ ಲೇ, ವಯಸ್ಸಾಗಿರೋರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಪ್ರಜ್ಞೆ ಬೇಡ ನಿನಗೆ? ಒಗ್ಗಲ್ಲೈ. ಲೇ, ನಾನು ಯಾರು ಅಂತ ಗೊತ್ತಾ? ನೀನ್ ಯಾರಾದ ನಂಗೆ ಕಿತ್ಕೊಂತೀಯ? ಒಗ್ಗಲ್ಲೈ, ಒಗ್ಗ. ಓ ಕಂಟಿ, ನಡಿಯಪ್ಪ ಹೋಗೋಣ, ಹೊತ್ತಾಯ್ತು. ದುಷ್ಟ ಕಂಡ್ರೆ ದೂರ ಇರ್ಬೇಕು ಅಂತ ದೊಡ್ಡ ಹೇಳೋದು. ನಡಿ ನಡಿ ಹೋಗೋಣ. ಲೇ ಮುದಿಯ, ಲೇ, ಲೇ, ಲೇ. ಯಾರ ಈ ಬಚ್ಚ? ಲೇ, ನಡಿಯೋ. ಅಯ್ಯೋ ಅಣ್ಣ, ಬಾಡಿಗಾರ್ಡ್ ಅಣ್ಣ. ಅಣ್ಣ ನೋಡೋದು ಎದಕ್ಕೆ ಆಗುತ್ತಲ್ಲ ಅಣ್ಣ, ಮೊದ್ಲೇ ಹೇಳಕ್ಕಿಲ್ವಣ್ಣ? ಅಣ್ಣ ನಮಸ್ಕಾರ ಅಣ್ಣ. ಅಯ್ಯ ನೀನ್ನ ಲೇ, ಲೇ, ಕಂಟಿ. ಲೇ, ಲೇ, ಕಂಟಿ, ನಡಿಯೋ, ನಡಿ. ಇದೊಂದ್ ಬಾಡಿ, ಅದಕ್ಕೊಂದ್ ಬಾಡಿ ಗಾರ್ಡ್. ಲೇ, ಕಂಟಿ, ಲೇ, ಕಂಟಿ, ಕಂಟಿ, ಒಗ್ಗ. ನಡಿಯೋ. ಏಯ್ ಏನು ಹಂಗೆ ಹೋಗ್ತಾ ಇದ್ದೀರಾ? ಆಟ ಆಡೋಣ ಬಂದ್ರು. ಹೋಗಿ, ನಾನೇ ಆಟ ಆಡ್ತೀನಿ. ಏನು ಅನಿಸ್ತಾನೆ ಇಲ್ವಲ್ಲೋ ಮಂಡ್ಯ? ಈಗ ನನ್ನ ಮಗನೇ, ಗಂಡಸರು ಒತ್ತಂಗ್ ಒತ್ತು, ಏನ್ ಪುಸ್ಕು ಪುಸ್ಕು ಅಂತೀಯ? ಒತ್ತು. ಅಯ್ಯೋ, ತೆಗೆ ನೀನ್ ಬಾಡಿ ಸೈಡ್ಗೆ, ದಾರಿ ಬಿಡಲೆ. ಬಿಡ್ತೀನಿ, ಹಾ, ಆದ್ರೆ ಒಂದೇ ಒಂದ್ಸಲ ಅಯ್ಯೋ, ಇರುವೆ ಬಿಟ್ಕೊಳ್ಳ. ಇನ್ ಒಂದೇ ಒಂದ್ ಸರಿ ತಂದ್ ಇರುವೆ ಬಿಟ್ಕೋ. ಈ ಸರಿ ಜೇನ್ತುಪ್ಪ ಹಚ್ಚಲ್ಲ, ತುರ್ಕೆ ಸೊಪ್ಪು ತಗೊಂಬಂದ್ ಹಿಂಡು ಬಿಡ್ತೀನಿ, ಅವಾಗ ಗೊತ್ತಾಗತ್ತೆ ನಿನ್ಗೆ. ದಾರಿ ಬಿಡಲೆ. ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಮೈ ತುಂಬಾ ಸೆಂಟ್ ಹಾಕೊಂಡ್ ನಿಂತ್ಕೊಂಡ್ಬಿಟ್ಲು. ಎಂತ ಮರ್ಯಾದ ಗಂಡಸ್ರೆ ಪಂಚನ ಮೇಲೆ ಕಟ್ಕೊಳಕ್ ಎದುರ್ಕತ್ತಾರೆ, ಇವಳು ಮಂಡಿನ ಮೇಲೆ ಬಿಡಿ ಹಾಕೊಂಡ್ ನಿಂತ್ಕೊಂಡ್ಬಿಟ್ಟವಳೆ. ನಿಮ್ಮಂತವ್ರನ್ನ ಕಟ್ಕೊಂಡ್ಬಿಟ್ರೆ ಗಂಡದಿರೋ ಅಂಬೋತ ಚಂಬೆತ್ಕೊಂಡ್ ಹೋಗ್ಬಿಡ್ತಾರೆ. ಅಪ್ಪಾಜಿ, ಸಿಕ್ಕಾಪಟ್ಟೆ ಬೆವ್ತ್ಬಿಟ್ಟಿದ್ದೀರಾ, ಚೆನ್ನಾಗಿ ಸ್ನಾನ ಮಾಡಿ. ಶಾಂಪು ಅಲ್ಲೇ ಇಟ್ಟಿದ್ದೀನಿ, ಸೋಪ್ ಅಲ್ಲೇ ಇಟ್ಟಿದ್ದೀನಿ, ಸಿಗೆಕಾಯಿ ಅಲ್ಲೇ ಇದೆ, ಯಾವ್ದು ಬೇಕೋ ಹಾಕೊಳ್ಳಿ, ಚೆನ್ನಾಗಿ ಸ್ನಾನ ಮಾಡಿ. ಜಲ್ದಿ ಬನ್ನಿ. ಸರಿ ಸರಿ. ಏಯ್, ನೀನ್ ಅವಮಾನ ಮಾಡಿದ ವ್ಯಕ್ತಿ ವಾಸ ಮಾಡೋದು ಎಲ್ಲಿ ಗೊತ್ತಾ? ಇಲ್ಲಿ. ನಾವೆಲ್ಲ ಪೂಜೆ ಮಾಡೋ ದೇವ್ರು. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ನಿನ್ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವ್ರ ಮೇಲೆ ಕೈ ಬೇರೆ ಮಾಡಿದ್ಯಾ. ನೀನು ಮಾಡಿದ ದೊಡ್ಡ ತಪ್ಪಿಗೆ ಚಿಕ್ಕ ಶಿಕ್ಷೆ. ಬೇಗ ಮುಗಿಸ್ಬಿಟ್ರ? ಸಿಕ್ಕಾಬಟ್ಟೆ ಪಾಸ್ ನೀವು. ಚೆನ್ನಾಗಿ ತಲೆ ಒರ್ಸ್ಕೊಳ್ಳಿ, ಶೀತ ಆಗ್ಬಿಟ್ಟದು. ಏನು ಕೈಯೋ ಕಾಲೋ? ಯಾವ ಕೈ ಯಾವ ಕಾಲು?
ಅಲ್ಲ ನೀವು ಹೋಗಿದ್ಯಲ್ಲ, ಕೈ ತೆಗಿದ್ಯೋ ಕಾಲ್ ತೆಗಿದ್ಯೋ ಅಂತ. ಅಯ್ಯ ಅಪ್ಪಾಜಿ ನಾನೆಲ್ಲ ಹೋಗಿದ್ದೀನಿ, ಇಲ್ಲೇ ಬಿದ್ದಿದ್ದೀನಲ್ಲ. ಲೇ, ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವೇನೋ, ನಿಜ ಹೇಳ. ಅಪ್ಪಾಜಿ ನಿಮ್ ವಯಸ್ಸು ಆಗ್ತಾ ಆಗ್ತಾ ಡೌಟ್ ಬುದ್ಧಿ ತುಂಬಾ ಜಾಸ್ತಿ ಬರ್ತಾ ಇದೆ. ಮನುಷ್ಯನ್ ನಂಬೇಕು. ಓಹೋ, ನೀವು ಚೆನ್ನಾಗಿ ಹೇಳ್ತೀರಪ್ಪ, ನನ್ನ ಹಣೆಗಳು ಸರಿನಾ? ಹೌದಾ? ಹಾ. ಎಲ್ಲಿ ಬಿಡ, ಈಗ ಹೇಳಪ್ಪ. ಅಯ್ಯೋ, ಒಳ್ಳೆ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತೀರ ನನ್ನ. ನಿಮ್ಮ ಮೇಲೆ ಕೈ ಮಾಡಿದವನ್ನ ಸುಮ್ನೆ ಬಿಡ್ತೀನ ಅಪ್ಪಾಜಿ? ಅವನ ಕೈ ಇನ್ಯಾವ ಕೆಲ್ಸಕ್ಕೂ ಅವನಿಗೆ ಬರಬಾರ್ದು, ಹಂಗ್ ಮಾಡಿದೀನಿ. ಇನ್ನು ಅವ್ನ ಕಾಲ್ ಬಿಡಿ, ಕಂಪ್ಲೀಟ್ ಲ್ಯಾಬ್ಸ್ ಏನ್ ತೊಂದ್ರೆ ಇಲ್ಲ. ಅಲ್ವೋ? ಅಯ್ಯ, ಇಟ್ಕೊಳ್ಳಿ ನೀವು. ಅಮ್ಮ ತಿಂಡಿ ರೆಡಿನಾ? ಕಂಟಿ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಆಗಿದೆ, ಆದ್ರೆ ಪೇಷಂಟ್ ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಈ ಮನುಷ್ಯನಿಗೆ ಯಾವ ರೀತಿ ಒದೆ ಬಿದ್ದಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೈಲಕ್ ನೀವು ಕೇರಳದಿಂದ ಬಂದಿದ್ರಿ, ಒಂದ್ಸಲ ಟೆಸ್ಟ್ ಮಾಡ್ಬಿಡಿ ಡಾಕ್ಟರ್. ರಿಪೋರ್ಟ್ಸ್ ಎಕ್ಸ್ರೇ ರಿಪೋರ್ಟ್. ECG. Oh shit. Ultrasound report. What happened, doctor? Come on, damn it! I want ultrasound report. ಅವನೇ ಯಾರು ಡಾಕ್ಟರ್? ಯಾರು ಅವನು? ಸಿಂಗಮಲೆ. ಅಂದ್ರೆ ಇಂಥ ಕೇಸ್ಗಳನ್ನ ಮೊದಲೇ ಹ್ಯಾಂಡಲ್ ಮಾಡಿದ್ರಾ? ಈಗ ಆದಷ್ಟು ನೋಡಿದ್ದೀನಿ. ಅವನು ಹೊಡ್ತಕ್ಕೆ 25 ಜನ ಸತ್ತಿದ್ದಾರೆ. ಈಗಲೂ ಕೇರಳದಲ್ಲೊಬ್ಬ ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾನೆ. ಅವರೆಲ್ಲ ಯಾರು ಡಾಕ್ಟರ್? ಬಾಯ್ ಸಾಬ್ ಕಡೆಯವರು. സോറി, പ്രതീക്ഷിക്കാൻ വകയില്ലെന്ന് ഞാൻ അന്നേ പറഞ്ഞതല്ലേ. ವಿನ್ಸೆಂಟು ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ದ. ಆ ಸಿಂಗಮಲೆ ಹೊರತಗಳೇ ಹಾಗೆ, ಅದಕ್ಕೆ ಒಬ್ರು ಬದುಕಿಲ್ಲ. ಬಾಡಿ ತಗೊಂಡೋಗಿ. ವಿನ್ಸೆಂಟ್ ಕೂಡ ಸತ್ತೋಗ್ಬಿಟ್ಟ ಅಣ್ಣ. ಈಗ್ಲಾದ್ರೂ ನೀವು ಆಚೆ ಬರ್ಲೇಬೇಕಣ್ಣ. ಎಲ್ಲ ಏರ್ಪಾಡು ಮಾಡಿದ್ದೀನಿ ನಾನು. ನೀವು ಹೂ ಅಂದ್ರೆ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ. ನಿನಗೆ ಅರ್ಥ ಆಗ್ತಿಲ್ಲಣ್ಣ. ಬಾಯ್ ಸಾಬ್ ಹೆಸರು ಕೇಳಿದ್ರೆ ಉಚ್ಚ ಹೊಯ್ಕೊಳ್ತಿದ್ದ ನನ್ನ ಮಕ್ಕಳೆಲ್ಲ ಇವತ್ ನಮ್ಮನ್ನ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಿದಾರಣ್ಣ. ಅಣ್ಣ, ನೀವು ಆಚೆ ಬರ್ಬೇಕು ಅಷ್ಟೇ. ನೀವು ಆಚೆ ಬರ್ಬೇಕು. ಯಾಕೆ ಬರಲ್ಲ? ಹೊಡೆದಾಡಕ್ ಹುಮ್ಮಸ್ಸಿಲ್ವಾ? ಇಲ್ಲ ಜೈಲು ಊಟದ ರುಚಿಗೆ ಗಂಡಸ್ತನ ಸತ್ತೋಯ್ತಾ? ಇದೇ ಪ್ರಶ್ನೆ ಕೇಳ್ತಾರೆ ಜನ. ನಾನು ಆಚೆ ಕಾಲಿಟ್ರೆ ನನಗಲ್ಲಿ ಸಿಂಗಮಲೆ ತಲೆ ಸಿಗಬೇಕು. ಮೊದಲು ಅವನ್ನ ಹುಡುಕ್ರು, ನಾನು ಆಮೇಲೆ ಆಚೆ ಬರ್ತೀನಿ. ಈ ಸರ್ಪ್ಲಿ ಜೈಲ್ ಕೋಡೆ ಎಲ್ಲ ನನಗೆ ಯಾವ ಲೆಕ್ಕನೋ ಅವನ್ನ ಹುಡುಕು, ಆಮೇಲೆ ನಾನು ಬರ್ತೀನಿ ಅಂತ ಎಲ್ಲಾರ್ಗೂ ಹೇಳು. ಹೋಗೋ. ಅಯ್ಯೋ, ಮನೆ ಹಾಕಕ್ ಶುರುವಾಯ್ತಲ್ಲ. ಲೇ, ಹಿಂದೂ ಎಲ್ಲಿದ್ದಾಳೆ? ರೂಮ್ ನಲ್ಲಿ ಇರ್ಬೇಕು. ಅಲ್ಲ, ಗ್ಯಾರಂಟಿ ರೂಮ್ ಒಳಗೆ ಇದ್ದಾಳ? ಯಾಕಪ್ಪ? ಇಲ್ಲ, ಮಳೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಅವ್ಳು ಆಚೆ ಬಿಟ್ರೆ ನಮ್ ಕತೆ ಮುಗೀತು. ಹೌದೌದು, ಬಾಪ. ಮಳೆ ಅಂದ್ರೆ ಆಸೆ ಒಳಗೆ ನಡಿ ಬೀಗ ಹಾಕೋಣ. ಹಿಂದೂ 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 ಎಲ್ಲಿದ್ಯಮ್ಮ? ಹಿಂದೂ ಹಿಂದೂ ಹಿಂದೂ. ಏಯ್, ಇವಾಗ ಹುಡುಗಿ ಅಂತ ಕೆಲಸ ಮಾಡ್ಬಿಟ್ಲು. ಕತ್ತೆ ಬೆಳ್ದಂಗ್ ಬೆಳ್ತಿದೀಯಾ? ಮನೇಲಿ ಆಟ ಆಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ಆಡಿದ್ರೆ ಏನಾಗುತ್ತೆ? ನಿನ್ಗೇನಾಗಲ್ಲಮ್ಮ. ಹಿಂದೆ ಮುಂದೆ ಇಲ್ದೇ ಇರೋ
ಬೇವರ್ಸಿ ನೀನು ನೀನ್ ಸತ್ರ ಹೇಳಕ್ ಯಾರು ಇಲ್ಲ ಆದ್ರೆ ನಮ್ಮ ಮಕ್ಳಿಗೆ ಹುಷಾರ್ ತಪ್ಪನೆ ಯಾರು ನೋಡ್ಕೊತಾರೆ ಏಯ್ ಬಾರೆ ಇಲ್ಲಿ ಇನ್ನೊಂದ್ಸಲ ನೀನ್ ಏನಾದ್ರೂ ಇಲ್ಲಿ ಆಟ ಆಡಕ್ ಬಂದ್ರೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ ಬಾರೆ ಯಾಕೋ ಪುಟ್ಟ ಒಬ್ಳೆ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ಯಾ? ಇಂದುಗ ಅಪ್ಪ ಅಮ್ಮ ಇಲ್ಲ. ಪೆದ್ದಿ ಅಪ್ಪ ಅಮ್ಮ ಇದ್ದಿದ್ರೆ ಹಿಂಗ್ ಮನೇಲಿ ಕುತ್ಕೊಳ್ಳಕ್ಕೆ ಓಡಕ್ಕೆ ಹಿಂಗೆಲ್ಲ ಆಡಕ್ಕೆ ಬಿಡ್ತಾ ಇದ್ರಾ? ಏಯ್ ಬಿಡ, ಸುಳ್ಳು ಹೇಳ್ತಾ ಇದೀಯ ನೀನು. ನಂಗೆ ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಬೇಕು. ನಾನ್ ಬಂದೇ ಇರೋ